ಹಲೋ ಗೆಳರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಮ್ಮ ಒಂದು ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂತಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವಾಗ ಏನು ನೀವು ವಿಡಿಯೋ ನೋಡಿ ಅಂತ ತಮ್ಮನೇಲಿ ನೋಡಿ ಬಂದಿದ್ರು ಅಬೌಟ್ ನಿಮ್ಗೆ ಏನಾದರೂ ರಿಸಲ್ಟ್, ಓಕೆ, ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ರಿಸಲ್ಟ್. ಇಟ್ ಮೀನ್ಸ್ ಏನಪ್ಪ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ, ಫಸ್ಟ್ ರೌಂಡ್ ಅಂತ ಆಗುತ್ತೆ, ಸೆಕೆಂಡ್ ರೌಂಡ್ ಅಂತ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಆಗುತ್ತೆ. ಈ ರೀತಿ ಅಲಾಟ್ಮೆಂಟ್ ಆದಾಗ ನಿಮ್ಗೆ ಯಾವ ರೀತಿ ಸೀಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದು ಯಾವ ರೀತಿ ಇರುತ್ತೆ ಸೀಟ್ ಅಂತಂದ್ರೆ ಇಲ್ಲೇ ನೋಡಿ ಕಾಣಿಸ್ತಾ ಇದೆ. ಇದೇ ರೀತಿ ನಿಮ್ಮ ಒಂದು ಏನಿರ್ತದೆ ಅಂತಂದ್ರೆ ಒಂದು ರಿಸಲ್ಟ್ ಅಂತಂದ್ರೆ ಒಂದು ಅಲಾಟ್ಮೆಂಟ್ ಒಂದು ಶೀಟ್ ಅನ್ನೋದು ಈ ರೀತಿ ಇರ್ತದ. ಸಿಂಪಲ್ ಆಗಿ ನೀವೇನಪ್ಪ ಅಂದ್ರೆ ಫಸ್ಟ್ ರೌಂಡ್ ಫಲಿತ ಅಂದ್ರೆ ರಿಸಲ್ಟ್ ಒಂದು ಲಿಂಕ್ ಕೊಡ್ತಾರೆ. ಸೇಮ್ ನಿಮ್ಮ ಸೀಟ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್ ಆಗ್ತಿರೋ ಅದೇ ರೀತಿ ಆಗ್ತದೆ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ರಿಸಲ್ಟ್ ಶೋ ಆದಾಗ ಏನೇನೆಲ್ಲ ಆಗುತ್ತೆ, ಇದು 2023, ಓಕೆ, ಹೋದ ವರ್ಷದ್ದು ಸೆಕೆಂಡ್ ರೌಂಡ್. ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ ಓದ್ಕೋರಿ. ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತಂದು ಫಸ್ಟ್ ರೌಂಡ್ಗಿಂತ ನಾ ಸೆಕೆಂಡ್ ರೌಂಡ್ ಏನಕ್ಕೆ ಅಂತಂದ್ರೆ ಸೆಕೆಂಡ್ ರೌಂಡ್ ಆಕ್ಚುಲಿ ನಿಮ್ಗೆ ಕರೆಕ್ಟ್ ಆಗಿರ್ತದೆ ಡಿಸಿಷನ್ ಅಂತ. ಫಸ್ಟ್ ರೌಂಡ್ ಹುಡುಗರು ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಮಾಡಿಸಿರಲ್ಲ, ಸೊ ಹಂಗಾಗ್ಬಿಟ್ಟು ಸೆಕೆಂಡ್ ರೌಂಡ್ ಆಯ್ತು ಅಂತಂದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೆಕೆಂಡ್ ರೌಂಡ್ ನಿಮ್ ಶೀಟ್ ತೋರಿಸ್ತಾ ಇದೀನಿ. ಫಸ್ಟ್ ಒಂದ್ಬಿಟ್ಟು ಒಂದು ಕಂಗ್ರಾಚುಲೇಷನ್ ಅಂತ ಕೊಡ್ತಾರೆ. ಓಕೆ, ಮೇಲ್ಗಡೆ ಹೆಂಗ್ ಕಾಣಿಸ್ತಿದೆ ನೋಡಿ, ಲೈಕ್ ಈ ಕಾಣಿಸ್ತಿದೆ, ಈ ಕಂಗ್ರಾಚುಲೇಷನ್ ಅಂತ ಇದೆ. ಅದಾದ ತಕ್ಷಣ UGC ಈ ಸರ್ತಿ ನಿಮಗೆ 2024 ಅಂತ ಬಂದ್ಬಿಟ್ಟು ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಅಂತ ಇರ್ತದ. ಫಸ್ಟ್ ರೌಂಡ್ ಆಗಿರ್ತದೆ, ಸೆಕೆಂಡ್ ರೌಂಡ್ ಅಂತ ಈ ರೀತಿ ಕೊಟ್ಟಿರ್ತಾರೆ. ಸರ್, ಈಗ ನೆಕ್ಸ್ಟ್ ಅದ್ರದ್ದು ಒಂದು CET ನಂಬರ್ ಕೊಡ್ತಾರೆ, ನಿಮ್ ಕ್ಯಾಂಡಿಡೇಟ್ ನೇಮ್ ಕೊಡ್ತಾರೆ. ಅದಾದ್ಮೇಲೆ ವೆರಿಫೈಡ್ ಕ್ಯಾಟಗರಿ ಅಂತ ಕೊಟ್ಟಾರ ನೋಡ್ರಿ, ಇದು ಇಂಪಾರ್ಟೆಂಟ್. ಓಕೆ, ಯಾವ ಕ್ಯಾಟಗರಿ ಒಳಗೆ ಈ ಒಂದು ಸೀಟ್ ಸಿಗತ್ತೆ. ಈ ಒಂದು ಸ್ಟೂಡೆಂಟ್ಸ್ ನೋಡ್ರಿ SC ಕ್ಯಾಸ್ಟ್ ಆಗಿಬಿಟ್ಟು ಅಂದ್ರೆ ಅವನೇನ್ ಮಾಡ್ತಿದ್ದಾನೆ ಅಂದ್ರೆ ST ಕ್ಯಾಟಗರಿ ಆಗ್ಬಿಟ್ಟು ಜನರದ ಮೆರಿಟ್ ಅಲ್ಲೂ ಕೂಡ ಇದಾನ. ಅಂಡ್ ನೋಡ್ತಿರ್ಬೋದು ರೂರಲ್ಲೂ ಇದೆ, HK ಇದೆ. ಓಕೆ, ರೂರಲ್ಲೂ ಓಕೆ ಎಲ್ಲಾನು ಕೂಡ ಬಂದಿದೆ ಅಂತ ಅರ್ಥ ಅವ್ರಿಗೆ. ಅಂಡ್ ನೋಡ್ತಿರ್ಬೋದು ಅವ್ನಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ BS ನರ್ಸಿಂಗ್ ವಿತ್ ಕೋಡ್ ನ ಕೊಟ್ಟಿದ್ದಾರೆ. ಕಾಲೇಜ್ ಅಲಾಟೆಡ್ ಅಂತಂದ್ರೆ ಕಾಲೇಜ್ ಅಲಾಟೆಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡ್ರಿ. KLE ಸೊಸೈಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕೊಟ್ಟಿದ್ದಾರೆ. ಓಕೆ, ಚಿಕ್ಕೋಡಿ ಇದನ್ನ ಕೊಟ್ಟರೆ ಅದಾದ ತಕ್ಷಣ ಕಾಲೇಜ್ ಅಲಾಟೆಡ್ ಆಗಿದ ತಕ್ಷಣ ಮತ್ತೆ ಅದು ವಿತ್ ಗವರ್ನಮೆಂಟ್ ಪ್ರೈವೇಟ್ ಇಲ್ಲಿ ನೋಡ್ತಿರ್ಬೋದು GG ಅಂತ ಇದೆ. ಬಟ್ ಕೆಲವೊಬ್ಬರಿಗೆ GP ಅಂತ ಆಗಿಬಿಡ್ತದ. ಓಕೆ, GG ಅಂತ ಆಗಿ 750 ಅಂತ ಕೊಟ್ರೆ ಸ್ವಲ್ಪ ಹೇಳ್ತೀನಿ. 750 ಪೇಜ್ ಅಂತಂದು ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಅದಾದ ತಕ್ಷಣ ಅಲಾಟೆಡ್ ಡೇಟ್ ಕೊಟ್ಟಿದ್ರೆ ನೋಡ್ತಿರ್ಬೋದು 7/9/2023. ಹೋದ ವರ್ಷ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು. ಹೋದ ವರ್ಷ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬಂದಿತ್ತು ಅಂದ್ರೆ 9ನೇ ತಿಂಗಳು 7ನೇ ತಾರೀಕು ಬಂದತ್ತ. ನೀವಿನ್ನು ಎಲ್ಲಿದ್ದೀರಾ? ಜುಲೈ ಅಂದ್ರೆ ಜುಲೈದಲ್ಲಿ ಇದ್ರೆ ಸದ್ಯಕ್ಕೆ. ಆಗಸ್ಟ್ ಬಿಡ್ದು ಸೆಪ್ಟೆಂಬರ್ ಹೋದ್ರೆ ಹೋದ ವರ್ಷದ ಸೆಕೆಂಡ್ ರೌಂಡ್ಗೆ ನಿಮ್ಗೆ ಬರ್ತದೆ. ಸೊ ಅರ್ಥ ಮಾಡ್ಕೋಬೇಕು. ಅಂತಂದ್ರೆ ಇನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರಕಂತಂದ್ರೆ ಅಂದ್ರೆ ಏನಾಗಿದೆ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳು ಫುಲ್ ಬರೀ ಕೌನ್ಸಿಲಿಂಗ್ ಗೆ ಹೋಗಿದೆ ಅಂತ ಅರ್ಥ ಹೋದ ವರ್ಷ. ಸರಿ, ನೆಕ್ಸ್ಟ್ ಅದಾದ ತಕ್ಷಣ ಓಕೆ, ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಅಂದ್ರೆ ಈ ಸ್ಟೂಡೆಂಟ್ಸ್ ಎಷ್ಟೊಂದು ಅಲಾಟ್ ಒಂದು 50 ಕಾಲೇಜ್ ಅಂದ್ರೆ 51 ಆಪ್ಷನ್ ಎಂಟ್ರಿ ಮಾಡಿದ್ವಿ ಅಂತಂದ್ರೆ ಇವ್ ಅಲಾಟ್ಮೆಂಟ್ ಆಗಿರೋದು ಎಷ್ಟನೇ ನಂಬರ್ ಅಂತಂದ್ರೆ 9ನೇ ನಂಬರ್ ಆಗಿದೆ. ಸರಿನಾ? ನೆಕ್ಸ್ಟ್ ಅದಾದ ನಂತರ ಫಸ್ಟ್ ಇಯರ್ ಫೀಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡ್ರಿ, 750 ಅಂತ ಕೊಟ್ಟಿದಾರ. ಅಂಡ್ ಫೀಸ್ ಟು ಪೇಡ್ 750 ಅಂತ ಕೊಟ್ಟಿದಾರ. ನೆನ್ಪಿಡಬೇಕು, ಟ್ಯೂಷನ್ ಫೀಸ್ ಟು ಬಿ ಪೇಡ್ ಅಂತ ಕಾಲೇಜ್. ಬಟ್ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ ಯಾವ ರೀತಿ ಇದೆ ಅಂತಂದ್ರೆ ಟ್ಯೂಷನ್ ಫೀಸ್ ಆಯ್ತು ಎಲ್ಲ ಫೀಸ್ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲೇ ಕೊಟ್ಬಿಟ್ಟಿರ್ತಾರ. ಅಂತಂದ್ರೆ ಎಲ್ಲಾನು ಹೋಗ್ಬಿಟ್ಟು ಬ್ಯಾಂಕಿಗೆ ಕಟ್ಟಬೇಕು. ಓಕೆ, ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಸದ್ಯಕ್ಕೆ 750 ಜಸ್ಟ್ Kದವರೆಗೆ ಕಟ್ಟಬೇಕು. ಅವಾಗ BS ನರ್ಸಿಂಗ್ ಅಂತ ಬಂದ್ರೆ 750 ಇದೆ ಅಲ್ವಾ. ಈ ಸರ್ತಿ ಹೇಳಕ್ಕಾಗಲ್ಲ, ಒಂದು 1000 ರೂಪಾಯಿ ಮಾಡ್ಬೋದು, ಇಲ್ಲಾಂದ್ರೆ ಅದೇ 750 ಇರ್ಬೋದು. ನೀವು ಯಾವ್ದೇ ಒಂದು ಕ್ಯಾಟಗರಿ ಆಗಿರೋ, ಓಕೆ, ನೀವು ಲೈಕ್ ಯಾವ್ದಾದ್ರು ಕ್ಯಾಟಗರಿ ತಗೋರಿ, ಲೈಕ್ ಯಾವ ಜನರಲ್ ಮೆರಿಟ್ ತಗೋರಿ, ನೀವು OBC ಆದ್ರೂ ತಗೋರಿ. ಇಲ್ಲಿ ಸ್ಟಾರ್ಟಿಂಗ್ BS ನರ್ಸಿಂಗ್ ಅಡ್ಮಿಷನ್ ಅಂತಂದ್ರೆ ಬಿಫೋರ್ ನೀವೇನಾದ್ರು ಕಾಲೇಜ್ ಹೋಗಕ್ಕಿಂತ ಮುಂಚೆ Kದವ್ರಿಗೆ ಸ್ವಲ್ಪ ಕಟ್ಟೋದಿರುತ್ತೆ. ಇಲ್ಲಿ 750 ಅಂತ ಏನ್ ಕಾಣಿಸ್ತಿದೆ. BS ನರ್ಸಿಂಗ್ ಅವರು ಒಂದು 750 ಇಲ್ಲ 1000 ರೂಪಾಯಿ ಅಷ್ಟೇ ಕಟ್ಟೋದಿರುತ್ತೆ. ಕಾಲೇಜ್ ಹೋಗಿದ ಬಗ್ಗೆ ಸಪ್ರೇಟ್ ಅದು 10ರಿಂದ 15,000 ಅಂತ ಏನಿರುತ್ತೆ. ಅದು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 10ರಿಂದ 15,000, ಪ್ರೈವೇಟ್ ಕಾಲೇಜ್ ಸಿಕ್ಕರೆ ನಿಮ್ಗೆ ಗೊತ್ತು, ಡಿಪೆಂಡ್ ಆನ್ ಕಾಲೇಜ್ 40ರಿಂದ 50,000 ಬರುತ್ತೆ ಅಂತ ಹೇಳಿದೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯ್ತು ಅಂತಂದ್ರೆ ಇಲ್ಲಿ 750 ಬಂದಿದಲ್ವಾ. SC ಸ್ಟೂಡೆಂಟ್ಸ್ ಆದ್ರೆ 750 ಅಥವಾ ಅಷ್ಟೇ ಇರ್ತದೆ. ಓಕೆ, 750 1,000 ಅಷ್ಟರೊಳಗನೆ ಇರ್ತದ. ಬಟ್ ಸ್ಕಾಲರ್ಶಿಪ್ ಬಂದಾದ್ಮೇಲೆ ಅವರೆಲ್ಲಾನು ಕೂಡ ತಗೊಳ್ತಾರೆ ಕಾಲೇಜ್ ಒಳಗೆ. ಅಂಡ್ SNQ ಕೋಟ ಅಲಾಟ್ಮೆಂಟ್ ಆದ್ರೂ ಅಷ್ಟೇ, ಯಾವ್ದಾದ್ರು ಅಷ್ಟೇ. ಮೊದಲು ಏನ್ ಮಾಡ್ತಾರ ಅವರು, ಇಲ್ಲಿ ಎಷ್ಟು ಕಟ್ಸ್ಕೋಬೇಕು ಅಷ್ಟೇ ಕಟ್ಸ್ಕೊಂತಾರೆ. ಬಟ್ ಅದಾಗಿನ ಮೇಲೆ ಕಾಲೇಜ್ ಹೋಗಿದ ಮೇಲೆ ಸಪ್ರೇಟ್ ಆಗಿ ಇಸ್ಕೊಂತಾರ, ಅದ್ ನೆನ್ಪಿಟ್ಕೋಬೇಕು. ಓಕೆ, ಬಟ್ ರಿಮೈನಿಂಗ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಇಲ್ಲಿ 750 ಅಂತ ಇದ್ದಲ್ಲೇ 750 ಇರಲ್ಲ. ಅದೇನಪ್ಪಾ ಅಂತಂದ್ರೆ ನಿಮ್ಗೆ ಟೋಟಲಿ ಬಹಳ ದುಡ್ಡು ಇರ್ತದ. ಅಂತಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ 1 ಲಕ್ಷ, ಪ್ರೈವೇಟ್ ಕಾಲೇಜ್ ಸಿಕ್ಕಾಗಿ ಹೇಳಿದೆ ನಾನು 1,04,000 ಅಂತ ಏನಿದೆ ಅದನ್ನೇ ಕಟ್ಬೇಕಾಗಿರ್ತದ. ಬಟ್ BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಅಂದ್ರೆ ಕಾಲೇಜ್ಗೆ 2 ಸತಿ ಅಂತ ನಮ್ದು ಕಾಲೇಜ್ಗೆ ಸಪ್ರೇಟ್ ಅಲ್ಲಿ ಕಟ್ಟೋದು ಬೇರೆ ಇರ್ತದ. ಇಲ್ಲಿ ಬ್ಯಾಂಕಲ್ಲಿ ಕಟ್ಟೋದೇ 750 ಅಷ್ಟೇ. ಓಕೆ, ಬಟ್ ಅಂದ್ರೆ ಫೀಸ್ ಅದು ಇದು ನರ್ಸಿಂಗ್ ಯಾವ ರೀತಿ ಡಿವೈಡ್ ಮಾಡಿದಾರೆ ಅಂತಂದ್ರೆ ಕಾಲೇಜ್ ಹೋಗ್ಬಿಟ್ಟು ನೀವು ಕಟ್ಟಬೇಕು. ಬಟ್ ಇಂಜಿನಿಯರ್ ದಂಗಿಲ್ಲ, ಎಲ್ಲಾನು ಕೂಡ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಂದ್ರೆ ಡೈರೆಕ್ಟ್ ಹೋಗಿ ಕಟ್ಬಿಡ್ತಾರೆ, ಅದು ಅಲ್ಲೇ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ.
ಸರಿನಾ? ಅರ್ಥ ಆಯ್ತು ಅನ್ಕೊಂತೀನಿ ಬಟ್ ಫೀಸ್ ಬಗ್ಗೆ. ಬಟ್ ನಾನು ಇಲ್ಲಿ ತೋರ್ಸಕ್ ಹೋಗಿರೋದು ಏನಪ್ಪ ಅಂದ್ರೆ ಫೀಸ್ ಬಗ್ಗೆ ಅಲ್ಲ, ನೀವು ಏನೇನೆಲ್ಲ ಇರ್ತದೆ ಶೀಟ್ ಒಳಗೆ ಅಂತಂದ್ರೆ ಒಂದು ಸೀಟ್ ನಂಬರು, ನೇಮು, ಮತ್ತೆ ಯಾವ ಕ್ಯಾಟಗರಿ ಅಲಾಟೆಡ್ ಆಗಿದೆ, ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕೋಡ್ ಅನ್ನು ಕೊಟ್ಟಿರ್ತಾರ, ವಿತ್ ಡೇಟ್ ಆಫ್ ಕೊಡ್ತಾರೆ, ಎಷ್ಟು ಅಲಾಟೆಡ್ ನಂಬರ್ ಅಂತ ಈ ರೀತಿ ಒಂದು ಶೋ ಆಗುತ್ತಾ. ಇದಿಷ್ಟು ನಿಮ್ದು ಏನಪ್ಪ ಅಂದ್ರೆ ಒಂದು ಅಲಾಟ್ಮೆಂಟ್ ಆಗಿರೋದು ಒಂದು ಶೀಟ್ ಇರ್ತದ. ನಿಮ್ದು ನಾಳೆ ರಿಸಲ್ಟ್ ಬರೋ ಕೂಡ ಇದೇ ರೀತಿ ಬರ್ತದ. ಸರಿ, ಇದೆಷ್ಟು ಒಂದು ಮಾಹಿತಿ ಗೊತ್ತಿರಲಿಲ್ಲ ಅಂತ ಒಂದು ವಿಡಿಯೋ ಮಾಡಿದೆ. ಸರಿ, ಏನಾದ್ರೂ ಕೈಯಿಂದ ಅಪ್ಡೇಟ್ ಬಂದಂದ್ರೆ ತಿಳಿಸ್ತೀನಿ. ಎಲ್ಲರಿಗೂ ಚಾನಲ್ ಟೇಕ್ ಕೇರ್, ಬಾಯ್.